ಸೊ ಹಾಯ್ ಫ್ರೆಂಡ್ಸ್ ಬನ್ನಿರೋಣ. ಸೊ ವೀಕ್ಲಿ ಅನಾಲಿಸಿಸ್ ಸ್ವಲ್ಪ ಬ್ಯಾಂಕ್ ನಿಫ್ಟಿ ಮತ್ತು ಸಂಕ್ಷಿಪ್ತ ನೋಡ್ಕೊಂಬರೋಣ. ಸೊ ಫಸ್ಟ್ ಏನು ಮಾಡೋಣಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿನ ಸ್ವಲ್ಪ ನೋಡ್ಕೊಂಬರೋಣ. ಸೊ ಒಂದು ವಾರ ಅಂತ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ಯಾವುದೋ ನಾವು ಒಂದು ವಿಡಿಯೋನ ಮಾಡಿರಲಿಲ್ಲ. ಸೊ ಇವತ್ತು ಏನು ಮಾಡಪ್ಪ ಅಂದ್ರೆ ಫಸ್ಟ್ ಒಂದು ವೀಕ್ಲಿ ಅನಾಲಿಸಿಸ್ ನೋಡ್ಕೊಂಬರೋಣ. ಸೊ ಇಲ್ಲಿ ನಾವು ನೋಡ್ಕೊಂಡ್ರೆ ಒಂದು ನಿಧಾನವಾಗಿರ್ತಕ್ಕಂಥ ಒಂದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ, ಹೌದಾ? ಸೊ ಈ ಟ್ರೆಂಡ್ ಲೈನ್ ನೋಡ್ರಿ, ಈ ರೀತಿ ಏನಿದೆಲ್ಲ ಒಂದು ಇಲ್ಲಿ ಟ್ರೆಂಡ್ ಲೈನ್ ಇದೆ. ಈ ಟ್ರೆಂಡ್ ಲೈನ್ ನಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಯಾವಾಗ್ಲೂ ನೋಡ್ರಿ ಇಲ್ಲಿಂದ ಟ್ರೆಂಡ್ ಲೈನ್ ಸ್ಟಾರ್ಟ್ ಆಗೈತೆ. ಇಲ್ಲಿ ಒಂದು ಫಸ್ಟ್ ಸಪೋರ್ಟ್ ತಗೊಂಡಿದೆ, ನೆಕ್ಸ್ಟ್ ಸಪೋರ್ಟ್ ಇಲ್ಲಿ ತಗೊಂಡಿದೆ. ಓಕೆ, ಇಲ್ಲಿ ಏನಾಗಿದೆಪ್ಪ ಕಂಟಿನ್ಯೂಸ್ ಸಪೋರ್ಟ್ ತಗೊಂಡಿದೆ, ಇಲ್ಲಿನೂ ಕೂಡ ಏನಾಗಿದೆಪ್ಪ ಅಂದ್ರೆ ಸಪೋರ್ಟ್ ತಗೊಂಡಿದೆ. ಆದ್ರೆ ಇಲ್ಲಿ ಬಂದ ಕೂಡಲೇ ಏನಾಗಿದೆಪ್ಪ ಮಾರ್ಕೆಟ್ ಸ್ವಲ್ಪ ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ಮಾರ್ಕೆಟ್ ನಿಂತ್ಕೊಂಡಿದೆ. ಓಕೆ, ಇದೇನು ಝೋನ್ ಇದೆಯಲ್ಲ, ಓಕೆ, ಈ ಝೋನ್ ದಲ್ಲಿ ಮಾರ್ಕೆಟ್ ಏನಪ್ಪ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೋತದೆ. ಇಲ್ಲಿ ಒಂದು ಕೂಡ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಸ್ಪೇಸ್ ದಲ್ಲಿ, ಓಕೆ, ಈ ಒಂದು ಏರಿಯಾದಲ್ಲಿ ಒಂದು ನಾವು ಹಾರಿಜಾಂಟಲ್ ಲೈನ್ ಅನ್ನು ನಾವು ಹಾಕೊಂಡ್ರೆ ಈ ರೀತಿ ನಮ್ಗೆ ಕಾಣುತ್ತೆ. ಸ್ವಲ್ಪ ಇದು ಕಲೆಕ್ಷನ್ ಮಾಡ್ಕೋಣ. ನೋಡಿ, ನಮಗೂ ಇದು ಟ್ರೆಂಡ್ ಲೈನ್ ದಲ್ಲಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ಆಗ್ತದೆ, ಹೌದಾ? ಇಲ್ಲಿ ಕೂಡ ಏನಾಗಿದೆ ಸಪೋರ್ಟ್ ಆಗ್ತದೆ. ಆಮೇಲೆ ಇಲ್ಲಿ ಏನು ಹಾರಿಜಾಂಟಲ್ ಲೈನ್ ಇದೆಯಲ್ಲ, ಈ ಹಾರಿಜಾಂಟಲ್ ಲೈನ್ ಕೂಡ ಏನಿದೆಪ್ಪ ಸಪೋರ್ಟ್ ಆಗ್ತದೆ, ಹೌದಾ? ಇಲ್ಲಿ ಫಸ್ಟಿಗೆ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಕ್ಲಿಪ್ ಝೋನ್ ಆಗಿದ್ದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ನಮ್ಗೆ ಸಪೋರ್ಟ್ ಆಗಿ ವರ್ಕ್ ಮಾಡಿತ್ತು. ಓಕೆ, ಒಂದು ಫಸ್ಟ್ ಸಪೋರ್ಟ್ ಆಗಿದೆ, ಸೆಕೆಂಡ್ ಸಪೋರ್ಟ್ ಆಗಿದೆ, ಥರ್ಡ್ ಸಪೋರ್ಟ್ ಆಗಿದೆ, ಆಮೇಲೆ ಇಲ್ಲಿ ಫೋರ್ತ್ ಸಪೋರ್ಟ್ ಬಂದಿದೆ. ಸೊ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಆಗಿದೆ. ಓಕೆ, ಅಪ್ಸೈಡ್ ಹೋಗಿ ಮಾರ್ಕೆಟ್ ಏನಿದೆಪ್ಪ ಅಂತಂದ್ರೆ ಇಲ್ಲಿ ಒಂದು ಯಾವ ಝೋನ್ ಮಾಡಿ ಯಾವ ಪ್ಯಾಟರ್ನ್ ಮಾಡಿತ್ತಪ್ಪ ಅಂತಂದ್ರೆ ಇಲ್ಲಿ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡಿತ್ತು, ಹೌದಾ? ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡ್ಕೊಂಡು ಮೇಲ್ಗಡೆ ಹೋಗಿತ್ತು. ಬಟ್ ಮೇಲ್ಗಡೆ ಹೋದ್ರು ಕೂಡ ಈ ಒಂದೇನ ಹೈ ಏನಿದೆಲ್ಲ ಈ ಹೈಯನ್ನ ಬ್ರೇಕ್ ಮಾಡಿರ್ಲಿಲ್ಲ. 54,000 ಈ ಒಂದು ರೌಂಡ್ ಫಿಗರ್ ಅನ್ನ ಬ್ರೇಕ್ ಮಾಡಿದ್ದೇ ಇಲ್ಲ. ಓಕೆ, ಅದೇನಾಗಿದಪ್ಪ ಅಂದ್ರೆ ಮೇಲ್ಗಡೆ ಹೋಗಿ ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಇವಾಗ ಏನಾಗಿದಪ್ಪ ಅಂದ್ರೆ ಈ ಪ್ಯಾಟರ್ನ್ ಅನ್ನ ನೋಡ್ಕೊಂಡ್ರೆ ಈ ಪ್ಯಾಟರ್ನ್ ಯಾವ ರೀತಿ ಇದಪ್ಪ ಅಂದ್ರೆ ಮೇಲ್ಗಡೆ ಈ ರೀತಿ ಹೋಗಿ, ಓಕೆ, ಮತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಈ ಒಂದು ಟ್ರೆಂಡ್ ಲೈನ್ ಏನಿದೆಲ್ಲ ಈ ಟ್ರೆಂಡ್ ಲೈನ್ ಅಂತ ಸ್ವಲ್ಪ ಬಂದ ಸಡನ್ ಆಗಿ ಮೇಲ್ಗಡೆ ಹೋಗ್ಬೋದು. ಇಲ್ಲಪ್ಪ ಅಂದ್ರೆ ಅದೇ ರೀತಿ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ಟ್ರೆಂಡ್ ಲೈನ್ ಅನ್ನ, ಓಕೆ, ಈ ಟ್ರೆಂಡ್ ಲೈನ್ ಅನ್ನ ಮತ್ತು ಈ ಒಂದು ಹಾರಿಜಾಂಟಲ್ ಲೈನ್ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬರತಕ್ಕಂತ ಚಾನ್ಸಸ್ ಇದೆ. ಓಕೆ, ಎರಡೂ ರೀತಿ ನಾನು ಹೇಳ್ತಾ ಇರೋದು. ಒಂದ್ ವೇಳೆ ಕೆಳಗಡೆ ಬಂತಪ್ಪ ಅಂದ್ರೆ ಫಸ್ಟ್ ನಮಗೆ ಸಪೋರ್ಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಫಸ್ಟ್ ಮಾರ್ಕೆಟ್ ನಮ್ಗೆ ಫಸ್ಟ್ ಎಲ್ಲಿ ಬರುತ್ತಪ್ಪ ಇಲ್ಲಿ ಬಂತು 46,000ಕ್ಕೆ ಫಸ್ಟ್ ನಮ್ಗೆ ಟಾರ್ಗೆಟ್ ರೀಚ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಹೆವಿ ಫಾಲ್ ಆಗ್ತಕ್ಕಂಥ ಈ ಒಂದೇನು ಏರಿಯಾ ಇದೆಯಲ್ಲ, ಈ ಒಂದು ಏರಿಯಾದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಕನ್ಸಲ್ಟೇಷನ್ ಆಗಿರೋದ್ರಿಂದ ಮಾರ್ಕೆಟ್ ಈ ಒಂದು ಏನಾದ್ರು ಝೋನ್ ಈ ಒಂದು ಹಾರಿಜಾಂಟಲ್ ಈ ಒಂದು ಸ್ಟ್ಯಾಂಡ್ ಲೈನ್ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ ಒಂದು ಸರಿ ಸುಮಾರು ಒಂದು 2ರಿಂದ 2,500 ಪಾಯಿಂಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಬೀಳತಕ್ಕಂಥ ಚಾನ್ಸಸ್ ಇದೆ. ಫಸ್ಟ್ ನಮಗೆ 46,000 ರೌಂಡ್ ಫಿಗರ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಅದಾದ್ಮೇಲೆ ಏನಾಗ್ತಪ್ಪ ಅಂದ್ರೆ 45,000 ಬರ್ತಕ್ಕಂಥ ಚಾನ್ಸಸ್ ಕೂಡ ಮಾರ್ಕೆಟ್ ನಾವು ಕಾಣಬಹುದು. ಬಟ್ ಇಲ್ಲಿ ಯಾವಾಗ ಬರ್ಬೋದು ಅಂತಕ್ಕಂಥದ್ದು ನಾವು ಸ್ವಲ್ಪ ನೋಡ್ಕೊಂಡ್ರೆ ಇಲ್ಲಿ ಸ್ವಲ್ಪ ನೋಡ್ರಿ, ನಾವು ಸ್ವಲ್ಪ ಜೂಮಿಂಗ್ ಮಾಡ್ಕೊಂಡ್ರೆ, ಓಕೆ, ಇಲ್ಲಿ ನೋಡ್ರಿ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಫಸ್ಟ್ಗೆ ಇಲ್ಲಿಂದ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗಿತ್ತು, ಮತ್ತೆ ಕೆಳಗಡೆ ಬಂದು ಮತ್ತೆ ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿತ್ತು, ಹೌದಾ? ಸೊ ಇಲ್ಲಿ ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು ಸ್ವಿಂಗ್ ಇದೆ, ಓಕೆ, ಇಲ್ಲಿ ಒಂದು ಸ್ವಿಂಗ್ ಇದೆ, ಇಲ್ಲಿ ಒಂದು ಸ್ವಿಂಗ್ ಇದೆ. ಬಟ್ ಈ ಸ್ವಿಂಗ್ ಇದೆಲ್ಲ ಇದು ಸ್ವಿಂಗ್ ಏನಾಗಿದೆಪ್ಪ ಅಂದ್ರೆ ಇದಕ್ಕಿಂತ ಹೆಚ್ಚಿಗೆ ಸ್ವಿಂಗ್ ಇರೋದ್ರಿಂದ ಇದು ನಾವು ಲೋವರ್ ಲೋ ತಗೊಂಡ್ರು ಕೂಡ, ಸೊ ಹೈಯರ್ ಲೋ ತಗೊಂಡು ಕೂಡ ಇದು ಹೈಯರ್ ಲೋ ಆಗಿದೆ, ಹೌದಾ? ಸೊ ಒಂದ್ ವೇಳೆ ಇದು ಮೇಲ್ಗಡೆ ಇದೇ ಒಂದೇನು ಗ್ರೀನ್ ಕ್ಯಾಂಡಲ್ ಇದೆಲ್ಲ, ಓಕೆ, ಈ ಗ್ರೀನ್ ಕ್ಯಾಂಡಲ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಈ ಒಂದು ಕ್ಯಾಂಡಲ್ ಅನ್ನ ಈ ಒಂದು ಹೈ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಮತ್ತೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ಈ ಒಂದು ಸ್ಪೇಸ್ ವರ್ಗು ಕೂಡ 54,000ವರೆಗೂ ಕೂಡ ಮಾರ್ಕೆಟ್ 54,000ವರೆಗೂ ಕೂಡ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗ್ಬೋದು. ಆದ್ರೆ ಮಾರ್ಕೆಟ್ ಏನಾದ್ರು ಒಂದ್ ವೇಳೆ ಈ ಒಂದು ಹಾಯನ್ನ ಬ್ರೇಕ್ ಮಾಡಿದ್ರೆ, ಓಕೆ, ಈ ಒಂದು ಹಾಯನ್ನ ಬ್ರೇಕ್ ಮಾಡಿದ್ರೆ ಈ ಒಂದು ಝೋನ್ ಅನ್ನ ಏನಾದ್ರು ಈ ಒಂದೇನ ಚಿಕ್ಕದಾಗಿರ್ತಕ್ಕಂಥ ಒಂದೇನು ಕ್ಯಾಂಡಲ್ ಇದೆ, ಈ ಒಂದು ಕ್ಯಾಂಡಲ್ ಅನ್ನ ಸ್ವಲ್ಪ ಬ್ರೇಕ್ ಇಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗಿ ಈ ಒಂದು ಹಾಯನ್ನ ರೆಸಿಸ್ಟೆನ್ಸ್ ಆಗಿ ತಗೊಂಡು ಮತ್ತೆ ಏನಾದ್ರು ಈ ರೀತಿ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ಒಂದು ಝೋನ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ನಮಗೆ ಇಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇದೆ. ಇದೇನು ಸ್ಪೇಸ್ ಇದೆಲ್ಲ 49,500, ಓಕೆ, ಈ 49,500 ಕೂಡ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಈ ಒಂದು 49,500 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನಾ ಹೇಳಿದ್ದೀನಿ 47,000 ಕೂಡ ಮಾರ್ಕೆಟ್ ಫಸ್ಟ್ ಏನಾಗುತ್ತಪ್ಪ 47,000ವರೆಗೂ ಮಾರ್ಕೆಟ್ ಇಲ್ಲಿವರೆಗೂ ಕೂಡ ಫಸ್ಟ್ ಟಾರ್ಗೆಟ್ ಹೋಗುತ್ತೆ. ನೆಕ್ಸ್ಟ್ ಟಾರ್ಗೆಟ್ 46,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಈ ಒಂದು 2,000 ಮತ್ತು 2,500 ಪಾಯಿಂಟ್ ಈ ಒಂದು ಹೆವಿ ಸೆಲ್ಲಿಂಗ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಇಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಕೂಡ ಆಗ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಕನ್ಸಲ್ಟೇಷನ್ ಆಗಿದೆ, ಹೌದಾ? ಸೊ ಈ ಕನ್ಸಲ್ಟೇಷನ್ ಆಗಿ ಇದು ಒಂದು ಏನಾಗಿತ್ತಪ್ಪ ಅಂದ್ರೆ ಹೈ ಆಗಿತ್ತು.
ಓಕೆ, ಇದನ್ನು ಕೂಡ ಹೈಯರ್ ಆಗಿತ್ತು, ಬಟ್ ಇಲ್ಲಿ ಹೈಯರ್ ಆಗ್ಲಿಲ್ಲ, ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಲೋವರ್ ಲೋ ಆಗಿದೆ. ಹೌದಾ? ಸೊ ಏನಾದ್ರು ಕೂಡ ಇದೇನಪ್ಪ ಅಂದ್ರೆ ಒಂದು ಯಾವ ಒಂದು ಪ್ಯಾಟರ್ನ್ ತರ ನಾವು ಕಾಣ್ಬೋದಪ್ಪ ಅಂದ್ರೆ ಒಂದು ಇಲ್ಲಿ ಹೆಡ್ ಶೋಲ್ಡರ್ ತರ ನಾವು ಕಾಣ್ಬೋದು. ಸೊ ಅದಕ್ಕಾಗಿ ಏನ್ ಮಾಡ್ಬೋದಪ್ಪ ಮಾರ್ಕೆಟ್ ಈ ರೀತಿ ಮೇಲ್ಗಡೆ ಹೋಗಿ ಈ ಒಂದು ಹೈಕ್ ನಾವು ರೆಸಿಸ್ಟೆನ್ಸ್ ತಗೊಂಡ್ರಿಂದ ಇಲ್ಲಿ ಮೇಲ್ಗಡೆ ಹೋಗ್ತಿಂದ ಈ ಒಂದು ಏನಾದ್ರು ಈ ಗ್ರೀನ್ ಕ್ಯಾಂಡಲ್ ಏನಾದ್ರು ಲೋನ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಸೀದಾ ಫಸ್ಟ್ ಎಲ್ಲಿ ಬರ್ಬೋದಪ್ಪ ಅಂದ್ರೆ 49,500 ಬರ್ಬೋದು. ಅದನ್ನು ಬ್ರೇಕ್ ಮಾಡ್ಕೊಂಡ್ರೆ ಡೈರೆಕ್ಟ್ 47,000 ಆಮೇಲೆ 46,000 ತನಕ ಮಾರ್ಕೆಟ್ ಒಂದ್ 2 ರಿಂದ 2,500 ಪಾಯಿಂಟ್. ಓಕೆ, ಒಂದ್ 2,500 ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಅದಕ್ಕೆ ನೀವ್ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ನೆಕ್ಸ್ಟ್ ವೀಕ್ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಚೆನ್ನಾಗಿ ನೋಡ್ಕೊಂಡಿದ್ದು ಮಾಡ್ರಿ. ಸೊ ಅದೇ ರೀತಿಯಾಗಿ ನಾವು ನಿಫ್ಟಿಯನ್ನು ನೋಡ್ಕೊಂಡ್ರೆ ನಿಫ್ಟಿಯನ್ನು ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ಕೊಂಡ್ರೆ ಇಲ್ಲಿನೂ ಕೂಡ ನೀವು ಚಿಕ್ಕದಾಗಿರ್ತಕ್ಕಂಥ ಒಂದು ಟ್ರೆಂಡ್ ಲೈನ್ ಅನ್ನ ನಾವು ಒಂದು ತಗೋಬಹುದು. ಇಲ್ಲಿಂದ ನೀವು ನೋಡ್ರಿ, ಇಲ್ಲಿಂದಾನು ಒಂದು ಟ್ರೆಂಡ್ ಲೈನ್ ತಗೋಬಹುದು. ಆಮೇಲೆ ಇಲ್ಲಿಂದಾನು ಕೂಡ ಒಂದು ಟ್ರೆಂಡ್ ಲೈನ್ ತಗೋಬಹುದು. ಈ ಟ್ರೆಂಡ್ ಲೈನ್ ಅನ್ನು ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಪುಷ್ ಮಾಡ್ತದೆ. ಓಕೆ, ಈ ಒಂದು ಸ್ವಿಂಗ್ ಮೇಲ್ಗಡೆ ಪುಷ್ ಮಾಡ್ತದೆ, ಇದು ಮೇಲ್ಗಡೆ ಪುಷ್ ಮಾಡ್ತದೆ, ಇದು ಕೂಡ ಮೇಲ್ಗಡೆ ಪುಷ್ ಮಾಡ್ತದೆ, ಇದು ಕೂಡ ಮೇಲ್ಗಡೆ ಪುಷ್ ಮಾಡ್ತದೆ. ಬಟ್ ಈ ಒಂದು ಏರಿಯಾದಲ್ಲಿ ಎಲ್ಲಿ ಬಂದಿದೆಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ರೀತಿ ಹೋಗಿದೆ. ಹೌದಾ? ಈ ರೀತಿ ಹೋಗಿ ನೆಕ್ಸ್ಟ್ ಈ ರೀತಿ ಹೋಗ್ಬೇಕಾಗಿತ್ತು, ಈ ಒಂದು ಹೈ ಅನ್ನು ಬ್ರೇಕ್ ಮಾಡ್ಬೇಕು, ಬಟ್ ಇದು ಹೈ ಬ್ರೇಕ್ ಮಾಡಿಲ್ಲ. ಸೊ ಈ ಹೈ ಬ್ರೇಕ್ ಮಾಡಿದೆ ಮಾರ್ಕೆಟ್ ಏನಿದೆಪ್ಪ ಈ ಒಂದು ಸ್ವಲ್ಪ ಹೋಗಿ ನೆಕ್ಸ್ಟ್ ಝೋನ್ ಇಲ್ಲಾಗಿದೆ. ಓಕೆ, ಈ ಒಂದು ಸ್ವಿಂಗ್ ಆಗಿದೆ, ನೆಕ್ಸ್ಟ್ ಸ್ವಿಂಗ್ ಇಲ್ಲಾಗಿದೆ, ನೆಕ್ಸ್ಟ್ ಸ್ವಿಂಗ್ ಇಲ್ಲ ಆಗಿರೋದ್ರಿಂದ ಇದು ಹೈಯರ್ ಹೈ ಹೈಯರ್ ಹೈ ಹೈಯರ್ ಹೈ, ಇದು ನೆಕ್ಸ್ಟ್ ಹೈಯರ್ ಹೈ ಆಗ್ಬೇಕಾಗಿತ್ತು. ಸೊ ಇಲ್ಲಿ ಹೈಯರ್ ಹೈ ಆಗಿಲ್ಲ, ಇಲ್ಲಿ ಏನಾಗಿದೆಪ್ಪ ಲೋವರ್ ಹೈ ಆಗಿದೆ. ಸೊ ಲೋವರ್ ಹೈ ಆಗಿರೋದ್ರಿಂದ ಮಾರ್ಕೆಟ್ ಮತ್ತೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಸೊ ಇಲ್ಲಿ ಯಾವ ರೀತಿ ಬೀಳ್ಬೋದಪ್ಪ ಅಂತಂದ್ರೆ ಅಥವಾ ಮೇಲ್ಗಡೆ ಯಾವ ರೀತಿ ಹೋಗ್ಬೋದಪ್ಪ ಅಂದ್ರೆ ಇಲ್ಲಿನೂ ಸ್ವಲ್ಪ ನಾವು ಗಮನ ಕೊಟ್ಟು ನೋಡ್ಕೊಂಡ್ರೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಒಳಗೆ ಯಾವ ರೀತಿ ಪ್ಯಾಟರ್ನ್ ಆಗಿದೆ ಅದೇ ರೀತಿ ಕೂಡ ಇಲ್ಲಿ ಪ್ಯಾಟರ್ನ್ ಆಗಿದೆ. ಓಕೆ, ನೋಡಿ ಸ್ವಲ್ಪ ನೀವು ಇಲ್ಲಿ ಒಂದು ಸ್ವಿಂಗ್ ಇದೆಯಾ, ಇಲ್ಲಿ ಒಂದು ಸ್ವಿಂಗ್ ಇದೆ, ಬಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಸ್ವಿಂಗ್ ಇತ್ತು, ಈ ಸ್ವಿಂಗ್ ಏನಿದೆಪ್ಪ ಈ ಸ್ವಿಂಗ್ ಸ್ವಲ್ಪ ಹೈಯರ್ ಆಗಿದೆ. ಅದೇ ಇಲ್ಲಿ ಹೈಯರ್ ಲೋ ಆಗಿದೆ, ಇದು ಕೂಡ ಏನಾಗಿದೆಪ್ಪ ಹೈಯರ್ ಲೋ ಆಗಿದೆ. ಓಕೆ, ಬಟ್ ಈ ಒಂದೇನು ಡೋಜಿ ಕ್ಯಾಂಡಲ್ ಇದೆ, ಈ ಡೋಜಿ ಕ್ಯಾಂಡಲ್ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಕಂಟಿನ್ಯೂಸ್ ಮಾರ್ಕೆಟ್ ಕೆಳಗಡೆ ಬಂತು, ಆದ್ರೆ ಇಲ್ಲಿ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ಈ 50% ಈ ಕ್ಯಾಂಡಲ್ ಒಂದು 50% ಮೇಲ್ಗಡೆ ಹೋಗೋದು ಮೇಲ್ಗಡೆ ಹೋಗಿಲ್ಲ. ಓಕೆ, ಸೊ 24,000 ಬ್ರೇಕ್ ಮಾಡಿಲ್ಲ. ಸೊ ಎಲ್ಲಿವರೆಗೆ 24,000 ಬ್ರೇಕ್ ಮಾಡೋದಿಲ್ಲ ಮಾರ್ಕೆಟ್ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ. ಮತ್ತೆ ಫುಲ್ಲಿ ಮೇಲ್ಗಡೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಈ ಒಂದು ಝೋನ್ ಅನ್ನ ಮಾರ್ಕೆಟ್ ಕಂಪಲ್ಸರಿ ಬ್ರೇಕ್ ಮಾಡಲೇಬೇಕು. ಈ ಒಂದು ಝೋನ್ ಅನ್ನ ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಮಾರ್ಕೆಟ್ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಕಡಿಮೆ. ಆಮೇಲೆ ಈ ಒಂದು ಪ್ಯಾಟರ್ನ್ ನೋಡ್ಕೊಂಡ್ರೆ ಕಂಟಿನ್ಯೂಸ್ ಕೆಳಗಡೆ ಬಂದಿದೆ, ಸ್ವಲ್ಪ ಫುಲ್ ಬ್ಯಾಕ್ ತಗೊಂಡಿದೆ, ಮತ್ತೆ ಕೆಳಗಡೆ ಬಂದಿದೆ, ಸ್ವಲ್ಪ ಫುಲ್ ಬ್ಯಾಕ್ ತಗೊಂಡಿದೆ. ಈ ರೀತಿ ಕೂಡ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಈ ಒಂದು ಜಾಗದಲ್ಲಿ ಒಂದು ಟ್ರೆಂಡ್ ಲೈನ್ ಬರಬಹುದು. ಓಕೆ, ಈ ಒಂದು ಸ್ಪೇಸ್ ಅಲ್ಲಿ ಒಂದು ಟ್ರೆಂಡ್ ಲೈನ್ ನಾವು ಎಳಿಬಹುದು. ಇದೇ ನಾವು ಸ್ವಲ್ಪ ನೋಡ್ಕೊಂಡ್ಬಂದ್ರೆ ಈ ಒಂದು ನಾವು ಟ್ರೆಂಡ್ ಲೈನ್ ಅನ್ನ ನಾವು ಇಲ್ಲಿ ತಗೋಬಹುದು. ಇದನ್ನು ಸ್ವಲ್ಪ ತೆಗೆದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ, ಇಲ್ಲಿ ಒಂದು ಟ್ರೆಂಡ್ ಲೈನ್. ಓಕೆ, ಇದು ಮಾರ್ಕೆಟ್ ಏನಾಗುತ್ತೆ ಮೇಲ್ಗಡೆ ಹೋಗಿಸಿಂದ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಇದೇ ರೀತಿ ಕೂಡ ಮಾರ್ಕೆಟ್ ಹೋಗ್ಬೋದು. ಸೊ ಮುಂದಿನ ವಾರದಲ್ಲಿ ಏನಾಗಬಹುದಪ್ಪ ಅಂದ್ರೆ ಈ ಒಂದೇನು ಏರಿಯಾ ಇದೆ, ಈ ಒಂದು ರೆಸಿಸ್ಟೆನ್ಸ್ ಏರಿಯಾ 24,000. ಓಕೆ, 24,000 ಸ್ವಲ್ಪ ಮೇಲ್ಗಡೆ ಹೋಗಿ ಮಾರ್ಕೆಟ್ 24,000ಕ್ಕೆ ರೆಸಿಸ್ಟೆನ್ಸ್ ತಗೊಂಡ್ರೆ ಮಾರ್ಕೆಟ್ ಒಂದ್ ವೇಳೆ ಮಾರ್ಕೆಟ್ ಕೆಳಗಡೆ ಬೆತ್ತಪ್ಪ ಅಂದ್ರೆ ಈ ಒಂದು ಝೋನ್ ಅನ್ನ ಏನಾದ್ರು ಲೋ ಬ್ರೇಕ್ ಮಾಡಿದ್ರೆ, ಓಕೆ, ಈ ಒಂದು ಝೋನ್ ಅನ್ನ ಈ ಒಂದು ಲೋ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಫಸ್ಟ್ ಮಾರ್ಕೆಟ್ ಎಲ್ಲಿವರೆಗೂ ಬರುತ್ತಪ್ಪ ಅಂತಂದ್ರೆ ಫಸ್ಟ್ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಬರುತ್ತೆ. 23,200 ಕೂಡ ಫಸ್ಟ್ ಮಾರ್ಕೆಟ್ ಇಲ್ಲಿ ಬರುತ್ತೆ. ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಮತ್ತೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ಇಲ್ಲಿವರೆಗೂ 22,500 ಆಮೇಲೆ 22,000 ತನಕ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಈ ಒಂದೇನು ಝೋನ್ ಇದೆಯಲ್ಲ, ಓಕೆ, ಈ ಒಂದೇನು ಝೋನ್ ಇದೆಯಲ್ಲ, ಈ ಒಂದು ಝೋನ್ದಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕನ್ಸೋಲೇಷನ್ ಆಗಿದೆ. ಹೌದಾ? ಈ ಒಂದು ಝೋನ್ದಲ್ಲಿ ಮಾರ್ಕೆಟ್ ಕಂಟಿನ್ಯೂ ಆಗಿ ಕನ್ಸೋಲೇಷನ್ ಆಗಿರೋದ್ರಿಂದ ಈ ಒಂದು ಝೋನ್ ತುಂಬಾನೇ ಇಂಪಾರ್ಟೆಂಟ್ ಅಂತ ನಮಗೆ ಅನ್ಸುತ್ತೆ. ಈ ಒಂದು ಓಕೆ, ಈ ಒಂದು ಝೋನ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ನಮಗೆ ಅನ್ಸುತ್ತೆ. ಇಲ್ಲಿ ನೋಡಿ, ಓಕೆ, ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಸ್ವಲ್ಪ ನೋಡ್ಕೊಂಡು ಒಂದ್ ವೇಳೆ ಮೇಲ್ಗಡೆ ಹೋಗ್ಬೇಕಾದ್ರೂ ಕೂಡ ಮಾರ್ಕೆಟ್ ನಾನು ಹೇಳ್ತಾ ಇರೋದನ್ನ ಈ ಒಂದು ಝೋನ್ ಏನಾದ್ರು ಈ ಒಂದು ಗ್ರೀನ್ ಕ್ಯಾಂಡಲ್ ಏನ್ ಡೋಜಿ ಕ್ಯಾಂಡಲ್ ಇದೆಲ್ಲ ಇದ್ರ ಏನಾದ್ರು ಅಪ್ಸೈಡ್ ಓಪನ್ ಆದ್ರೆ ನಾವು ಫಸ್ಟ್ ಟಾರ್ಗೆಟ್ ಎಲ್ಲಿ ಇರುತ್ತಪ್ಪ ಅಂದ್ರೆ ಇಲ್ಲಿ ಇರುತ್ತೆ. ಫಸ್ಟ್ ಟಾರ್ಗೆಟ್ ಇಲ್ಲಿ ಇರುತ್ತೆ, ಇಲ್ಲಿ. ಫಸ್ಟ್ ಟಾರ್ಗೆಟ್ ಇಲ್ಲೇ ಯಾಕಿರುತ್ತಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ಇತ್ತು, ಆಮೇಲೆ ಇದೇನಾಗಿದೆಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಈ ಒಂದು ರೆಸಿಸ್ಟೆನ್ಸ್ ಅನ್ನ ಇದು ಬ್ರೇಕ್ ಮಾಡ್ಕೊಂಡ್ ಬಂದಿದೆ. ಹೌದಾ? ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ 24,600 ತನಕ 500 ತನಕ ಹೋಗಿಸಿಂದ ಮಾರ್ಕೆಟ್ ರಿಟರ್ನ್ ಆಗಿ ಬರ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಒಂದ್ ವೇಳೆ ಇದು ಏನಾದ್ರು ಬ್ರೇಕ್ ಮಾಡ್ಲಿಲ್ಲ ಅಂದ್ರೆ 24,000
ಮಾರ್ಕೆಟ್ ಬ್ರೇಕ್ ಮಾಡಿಲ್ಲಪ್ಪ ಸ್ವಲ್ಪ ಒಂದು 2 ದಿವಸ ಕನ್ಸಲ್ಟೇಷನ್ ಇಲ್ಲಿ ಸ್ವಲ್ಪ 29,000 ಹೋಗಿ ಕೆಳಗಡೆ ಬ್ರೇಕ್ ಮಾಡ್ದಪ್ಪ ಅಂದ್ರೆ ನಮಗೆ 23,000 ಓಕೆ, ಆಮೇಲೆ 22,500 ಆಮೇಲೆ 22,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಈ ಒಂದೇನು ಕನ್ಸಲ್ಟೇಷನ್ ಏರಿಯಾ ಇದೆಯಲ್ಲ, ಈ ಕನ್ಸಲ್ಟೇಷನ್ ಏರಿಯಾದಲ್ಲಿ ಮಾರ್ಕೆಟ್ ಒಂದು 2 ದಿವಸ ಕಂಟಿನ್ಯೂಸ್ ಆಗಿ ಸಸ್ಟೈನ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಈ ಒಂದೇನು ಟ್ರೆಂಡ್ ಲೈನ್ ಇದೆಯಲ್ಲ, ಈ ಟ್ರೆಂಡ್ ಲೈನ್ ಅನ್ನು ಸ್ವಲ್ಪ ನೋಡ್ಕೊಂಡು ಗಮನ ಕೊಟ್ಟು ಮಾಡಿ. ಈ ಟ್ರೆಂಡ್ ಲೈನ್ ಸ್ವಲ್ಪ ಸಮೀಪ ಬಂದಾಗ ಈ ಟ್ರೆಂಡ್ ಲೈನ್ಗೆ ರೆಸಿಸ್ಟೆನ್ಸ್ ಫಂಕ್ಷನ್ ಸಡನ್ ಆಗಿ ಬ್ರೇಕ್ ಮಾಡತಕ್ಕಂಥ ಚಾನ್ಸಸ್ ಕೂಡ ಈ ಒಂದು ನಿಫ್ಟಿಯಲ್ಲಿ ನಾವು ಕಾಣಬಹುದು. ಓಕೆ, ಇಲ್ಲಿ ನಾವು ಅದೇ ರೀತಿಯಾಗಿ ನಾವು ಸ್ವಲ್ಪ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ನೋಡ್ಕೊಂಡು ಸೆನ್ಸೆಕ್ಸ್ ಸೇಮ್ ಇರುತ್ತೆ. ಓಕೆ, ಸೆನ್ಸೆಕ್ಸ್ ಒಳಗ ಕೂಡ ಸೇಮ್ ಇರುತ್ತೆ. ಬ್ಯಾಂಕ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡುತ್ತಲ್ಲ ಅದೇ ರೀತಿ ಕೂಡ ಸ್ವಲ್ಪ ಚಾರ್ಟ್ ಸೇಮ್ ಇರುತ್ತೆ. ಇದನ್ನು ಕೂಡ ನೋಡ್ರಿ, ಸ್ವಲ್ಪ ನಾವು ಇಲ್ಲೊಂದು ನಾವು ಟ್ರೆಂಡ್ ಲೈನ್ ಮಾಡ್ಕೊಂಡ್ರೆ, ಆಮೇಲೆ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಮಾಡ್ಕೊಂಡ್ರೆ ಏನಾಗಿದೆಪ್ಪ ಅಂದ್ರೆ ಇದೊಂದು ಸೇಮ್ ಆಗಿದೆ. ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ, ಓಕೆ, ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ, ಆಮೇಲೆ ಇಲ್ಲಿ ರೆಸಿಸ್ಟೆನ್ಸ್, ಆಮೇಲೆ ಇಲ್ಲಿ ರೆಸಿಸ್ಟೆನ್ಸ್. ಸೊ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ತಗೊಳ್ಳೋದ್ರಿಂದ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ನೋಡಿ ಸ್ವಲ್ಪ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಏನಾಗಿದೆ ಮಾರ್ಕೆಟ್ ಯಾವ ರೀತಿ ಪ್ಯಾಟರ್ನ್ ಮಾಡಿದೆ, ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡಿದೆ. ಹೌದಾ, ಸೊ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟ್ ಮಾಡ್ಕೊಂಡು ಈ ಒಂದು ಶೋಲ್ಡರ್ನ ಬ್ರೇಕ್ ಮಾಡಲಿ, ಈ ಒಂದು ಶೋಲ್ಡರ್ನ ಮಾರ್ಕೆಟ್ ಬ್ರೇಕ್ ಮಾಡಿಲ್ಲ. ಆದ್ರೆ ಈ ಒಂದು ನೆಕ್ಲೈನ್ ಇದೆ, ಈ ಒಂದು ನೆಕ್ಲೈನ್ ಇದೆ, ಈ ನೆಕ್ಲೈನ್ ದಲ್ಲಿ ಮಾರ್ಕೆಟ್ ಏನ್ ಮಾಡಬಹುದಪ್ಪ ಅಂದ್ರೆ ಮಾರ್ಕೆಟ್ ಬ್ರೇಕ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಇದನ್ನ ಯಾವ ರೀತಿ ಬ್ರೇಕ್ ಮಾಡಬೇಕು ಅಂದ್ರೆ ನಮಗೆ ಹೇಳಿದಿಲ್ಲ, ನಿಫ್ಟಿ ನಿಮ್ಗೆ ಚಾರ್ಟ್ ಆಗಲೇ ನಮ್ಮ ಅನಲೈಸಿಸ್ ಮಾಡಿಲ್ಲ, ಅದು ಸೇಮ್ ಚಾರ್ಟ್ ಪ್ಯಾಟರ್ನ್ ಕೂಡ ಇಲ್ಲಿರುತ್ತೆ. ಯಾಕಪ್ಪ ಅಂದ್ರೆ ಸೇಮ್ ಪ್ಯಾಟರ್ನ್ ಆಗಿರೋದ್ರಿಂದ ಇಲ್ಲಿನೂ ಕೂಡ ನೋಡಿ ಈಗ ಮಾರ್ಕೆಟ್ ಕೆಳಗಡೆ ಬಂದಿದೆ, ಸ್ವಲ್ಪ ಪುಲ್ ಬ್ಯಾಕ್ ತಗೊಂಡಿದೆ, ಮತ್ತೆ ಕೆಳಗಡೆ ಬಂದಿದೆ, ಸ್ವಲ್ಪ ಪುಲ್ ಬ್ಯಾಕ್ ತಗೊಂಡಿದ್ದ ಮಾರ್ಕೆಟ್ ಈ ರೀತಿನೂ ಕೂಡ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್. ಇಲ್ಲಿನೂ ಕೂಡ ಸೇಮ್ ಇದೆ. ಈ ಒಂದು ಡೋಜಿ ಕ್ಯಾಂಡಲ್ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಫಸ್ಟ್ ನಮ್ಗೆ ಎಲ್ಲಿ ಹೋಗುತ್ತಪ್ಪ ಫಸ್ಟ್ ಆಗಿರುತ್ತೆ ಈ ಒಂದು 80,000 ತನಕ ಏನ್ ಟಾರ್ಗೆಟ್ ಇದೆ, ಈ 80,000 ತನಕ ಮಾರ್ಕೆಟ್ ಮೇಲ್ಗಡೆ ಹೋಗಿ ಆಮೇಲೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ತನಕ ಹೋಗ್ತಪ್ಪ ಅಂದ್ರೆ ಈ 82,000 ತನಕ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು. ಅಥವಾ ಈ 80,000ಕ್ಕೆ ಹೋಗದೆ 79,000ಕ್ಕೆ ಮಾರ್ಕೆಟ್ ಹೋಗಿಸಿಂದ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಇಲ್ಲಿ ಏನಾದ್ರು ಟಚ್ ಮಾಡಿ ರೆಸಿಸ್ಟೆನ್ಸ್ ತಗೊಂಡಿಸಿಂದ ಈ ಒಂದು ಏರಿಯಾಕ್ಕೆ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ 78,000ಕ್ಕೆ ಮಾರ್ಕೆಟ್ 78,000ಕ್ಕೆ ಮಾರ್ಕೆಟ್ ಏನಾದ್ರು ಲೋ ಬ್ರೇಕ್ ಮಾಡಿದ್ರೆ ಡೈರೆಕ್ಟ್ ನಮ್ಗೆ ಎಲ್ಲಿವರೆಗೂ ಬರಬೇಕು ಅಂದ್ರೆ ಇಲ್ಲಿವರೆಗೂ ಹೋಗ್ಬೋದು 76,500. ಓಕೆ, 76,500 ಕೂಡ ಮಾರ್ಕೆಟ್ ಪ್ಯಾನಿಕ್ ಸೆಲ್ಲಿಂಗ್ ಆಗಿ ಮಾರ್ಕೆಟ್ ತುಂಬಾ ಸ್ಪೀಡ್ ಆಗಿ ಮಾರ್ಕೆಟ್ ಬೀಳ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇದೇನು ರೆಡ್ ಕ್ಯಾಂಡಲ್ ಏನಿದೆಲ್ಲ ಲಾಸ್ಟ್ ವೀಕ್ದು ಈ ಏನು ರೆಡ್ ಕ್ಯಾಂಡಲ್ ಇದೆ, ರೆಡ್ ಕ್ಯಾಂಡಲ್ ತುಂಬಾನೇ ಹೆವಿ ಸೆಲ್ಲರ್ಸ್ ಬಂದಿರೋದ್ರಿಂದ ಇಲ್ಲಿ ಒಂದು ನಾವು ಟ್ರೆಂಡ್ ಲೈನ್ ಅನ್ನು ನೋಡ್ಕೋಬಹುದು. ಇಲ್ಲಿ ಒಂದು ನಾವು ಟ್ರೆಂಡ್ ಲೈನ್ ಅನ್ನ ನೋಡ್ಕೊಂಡ್ರೆ ಮಾರ್ಕೆಟ್ ಈ ಸ್ವಲ್ಪ ಹೋಗಿ ಓಕೆ ಈ ಒಂದು ರೆಸಿಸ್ಟೆನ್ಸ್ ಅನ್ನ ಈ ಟ್ರೆಂಡ್ ಲೈನ್ ಗೆ ರೆಸಿಸ್ಟೆನ್ಸ್ ನೋಡ್ಕೊಂಡ ಮಾರ್ಕೆಟ್ ಡೈರೆಕ್ಟ್ ಆಗಿ ಬೀಳ್ಬೋದು. ಅಥವಾ ಈ ಒಂದು ಡೈರೆಕ್ಟ್ ಈ ಒಂದು 2 ದಿವಸ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಈ ಒಂದು ಲೋ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಪ್ಯಾನಿಕ್ ಸೆಲ್ಲಿಂಗ್ ತರ ಮಾರ್ಕೆಟ್ ಕೆಳಗಡೆ ಬೀರ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಒಂದ್ ವೇಳೆ ಕೆಳಗಡೆ ಬರ್ತಪ್ಪ ಹೇಳಿಲ್ಲ ಫಸ್ಟ್ ಟಾರ್ಗೆಟ್ ನಮ್ಗೆ ಎಲ್ಲಿಪ್ಪ ಅಂತಂದ್ರೆ ಇಲ್ಲಿ 70,000 ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ರೆ ನಮಗೆ ಡೈರೆಕ್ಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ 2,000 ಪಾಯಿಂಟ್ ಗ್ಯಾಪ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಆಮೇಲೆ ನಮ್ಗೆ ಎಲ್ಲಿ ಬರ್ಬೋದಪ್ಪ ಅಂದ್ರೆ 76,000ದಿಂದ 74,000, 74,000ದಿಂದ 76,000 ಈ ಒಂದು ಮೂರು ಒಂದು ನಮ್ಗೆ ಟಾರ್ಗೆಟ್ ರೀಚ್ ಆಗ್ತಕ್ಕಂಥ ಇಲ್ಲಿ ನಮ್ಗೆ ಚಾನ್ಸಸ್ ಇರೋದ್ರಿಂದ ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಸರಿಯಾಗಿ ನೋಡ್ಕೊಂಡ್ ಮಾಡಿದ್ರೆ ನಮ್ಗೆ ಹೆವಿ ಪ್ರಾಫಿಟ್ ಅನ್ನು ಮಾಡ್ತಕ್ಕಂಥ ನಮ್ಗೆ ಚಾನ್ಸಸ್ ಇರುತ್ತೆ. ಓಕೆ, ಅದಕ್ಕಾಗಿ ಸ್ವಲ್ಪ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಮೂರು ನಾವು ಏನ್ ಮಾಡಿದಪ್ಪ ಅಂದ್ರೆ ಸರಿಯಾಗಿ ವೀಕ್ಲಿ ಅನಾಲಿಸಿಸ್ ಮಾಡ್ಕೊಂಡಿವಿ. ಅದೇ ರೀತಿಯಾಗಿ ನೀವು ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.